ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ ಭಟ್. ಅತಿಯಾದ ನಂಬಿಕೆ ಬಹಳ ಅಂದರೆ ಬಹಳ ಕೆಟ್ಟದ್ದೇ. ಅದು ಬಹಳ ನಂಬಿರ್ತಾರೆ, ಬಹಳ ವಿಶ್ವಾಸ ಇಟ್ಟಿರ್ತಾರೆ. ಸಲಿಗೆನೋ, ಪ್ರೀತಿನೋ, ಸ್ನೇಹನೋ, ಅದು ಅವ್ರ ವೈಯಕ್ತಿಕ. ಯಾವುದೇ ರೀತಿ ಇರ್ಬೋದು, ಯಾವುದೇ ಸಂಬಂಧಗಳಿರ್ಬೋದು, ಬಾಂಧವ್ಯಗಳಿರ್ಬೋದು, ಬೇಕಾಗಿರೋದಿರ್ಬೋದು, ಬೇಡದೇ ಇರ್ಬೋದು. ಚರ್ಚೆಗೆ ಅವಶ್ಯಕತೆ ಇರ್ಬೋದು, ಅನವಶ್ಯಕತೆ ಕೂಡ ಇರ್ಬೋದು. ಅದು ನಮಗೆ ಬೇಕಾಗಿಲ್ಲ. ಆದರೆ ನಂಬಿಕೆ ದ್ರೋಹದಂಥದ್ದೇನಿದೆ, ಮನುಷ್ಯ ಎಷ್ಟೇ ದೊಡ್ಡ ಮಟ್ಟಕ್ಕೆ ಹೋಗಲಿ, ಯಾವುದೇ ರೀತಿಯಲ್ಲಿ ಇರಲಿ, ಎಷ್ಟೇ ಅವನು ಒಂದು ಒಳ್ಳೆ ವಿಚಾರವಂತನಿರಲಿ, ಎಲ್ಲ ಒಂದು ಕಡೆ ಅವನನ್ನು ಜಂಗಾಬಲವನ್ನೇ ಅಡಗಿಸುತ್ತೆ. ಯಾಕೆ ಹೀಗೆ ಮಾಡಿದ್ರು, ಕಾರಣ ಏನು, ಅಂಥದ್ದೇನಾಯಿತು ತಪ್ಪು, ಇಷ್ಟೊಂದು ದ್ರೋಹ ಅವಶ್ಯಕತೆ ಇತ್ತ? ಇಷ್ಟು ದಿನ ಎಲ್ಲ ನಾಟಕನ ಆಗಿದ್ದು, ಇಷ್ಟು ದಿನ ಇದ್ದಂಥ ಒಂದು ವಿಶ್ವಾಸ, ಸಲಿಗೆ ಎಲ್ಲವೂ ಕೂಡ ಮೋಸನ, ಸುಳ್ಳ, ಎಲ್ಲವೂ ಕೂಡ ಪ್ರಶ್ನೆಗಳು ಬಂದ್ಬಿಡುತ್ತೆ. ಆ ಯೋಚನೆಯಲ್ಲೇ ಮಾನಸಿಕ ಅನ್ನೋದು ಉದ್ಭವ ಆಗುತ್ತೆ. ಮನಸ್ಸಿಗೆ ಬೇಸರ ಆಗುತ್ತೆ, ಮನಸ್ಸಲ್ಲಿ ಒಂದು ರೀತಿಯಲ್ಲಿ ಒತ್ತಡ ಉಂಟಾಗುತ್ತೆ. ಆ ಒತ್ತಡದಲ್ಲೇ ಖಿನ್ನತೆಗೆ ಹೋಗುವಂಥ ಸಾಧ್ಯತೆಗಳು ಬಹಳಷ್ಟಿರ್ತವೆ. ಯಾಕಂದರೆ ನಂಬಿಕೆ ದ್ರೋಹ, ವಿಶ್ವಾಸ ಇಟ್ಟಂಥ ವ್ಯಕ್ತಿ, ಬೇಕಾಗಿರ್ತಕ್ಕಂತಹ ಜನ ಇದ್ದಕ್ಕಿದ್ದ ಹಾಗೆ ಎಲ್ಲ ಒಂದು ಕಡೆ ಹೋದ್ರು ಅಂದರೆ ಅವರಲ್ಲಿ ನನ್ನಲ್ಲೇನು ತಪ್ಪಿದೆ, ಅವರಲ್ಲೇನು ತಪ್ಪಿದೆ, ಅವನು ಮೋಸ ಮಾಡೋದು, ಅವ್ನು ಸರಿ ಇಲ್ವಾ, ನಾನು ಸರಿ ಇಲ್ವಾ, ಏನು ಎತ್ತನ್ನುವಂಥ ಪ್ರಶ್ನೆಗಳ ಸಾಲುಗಳು ಉದ್ಭವ ಆಗುತ್ತೆ. ಆ ಪ್ರಶ್ನೆಗೆ ಉತ್ತರ ಸಿಗಲ್ಲ. ಓದೋನೆಲ್ಲ ಹೋಗಿರ್ತಾನೆ, ಇವ್ರು ಮಾತ್ರ ಅವ್ರ ಹೆಸರಿನಲ್ಲಿ ದಿನಾ ಬೆಳಗ್ಗೆಯಿಂದ ರಾತ್ರಿ ತನಕ ಯೋಚನೆ ಮಾಡಿಕೊಂಡು ಅನ್ನ ನೀರು ಆಹಾರ ಬಿಟ್ಟು ಮನಸ್ಸಿಗೆ ಬೇಸರ ತಗೊತಾರೆ. ಹೀಗೆ ನಂಬಿಕಸ್ಥ ಜನ ದೂರ ಆದಾಗ, ನಂಬಿಕೆಯಲ್ಲಿ ಮುಳ್ಳಾದಾಗ, ನಂಬಿಕೆಯ ವಿಷದ ವರ್ತುಲದಲ್ಲಿ ತಾವಿದ್ದಾಗ ಅಲ್ಲಿ ನಂಬಿಕೆಗೆ ಬೆಲೆ ಇರೋದಿಲ್ಲ. ಆ ನಂಬಿಕೆ ಅನ್ನೋದು ವಿಶ್ವಾಸ ದ್ರೋಹದಿಂದ ತುಂಬಿರುತ್ತೆ. ಆ ದ್ರೋಹದ ಒಂದು ಪರಿಣಾಮವೇ ನಿಮ್ಮ ಒಂದು ಖಿನ್ನತೆ, ಮಾನಸಿಕತೆ ಅಥವಾ ಸಮಸ್ಯೆಗೆ ಮೂಲ ಕಾರಣವಾಗಿರುತ್ತೆ. ಎಷ್ಟೇ ದ್ರೋಹ ಮಾಡಿರಲಿ, ಎಷ್ಟೇ ಮೋಸ ಮಾಡಿರಲಿ, ಒಂದು ಸಲ ಬಂದು ತಪ್ಪಾಯ್ತಂತ ಕೇಳಬೇಕು ಅಥವಾ ಸರಿಪಡಿಸ್ಕೊಳ್ಬೇಕು. ಈ ಎರಡು ಗುಣಧರ್ಮದಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ ಮನುಷ್ಯ. ಸ್ನೇಹದಲ್ಲೇ ಇರ್ಬೋದು, ಏನೋ ಆಗಿದ್ದಾಯಿತು, ಅವನು ಏನಕ್ಕೆ ಹಿಂಗೆ ಮಾಡ್ದ, ಹಿಂಗೆ ದುಡ್ಡು ತೊಗೊಂಡ ಓಡೋದ, ವಿಶ್ವಾಸದಲ್ಲಿದ್ದ ಹೋದ, ವಾಪಸ್ ಬಂದು ನಂದೇನಿದೆ ಸರಿ ಮಾಡಲಿ, ಕೊಡೋದು ಕೊಡಲಿ ಅಥವಾ ಸರಿ ಮಾಡ್ಕೊಂಡು ಹೋಗಲಿ ಅಥವಾ ಕೊನೆಯದಾಗ ಹಾಳಾಗಿ ಹೋಗಲಿ, ಏನಕ್ಕೆ ಹಿಂಗೆ ಮಾಡ್ದಂತಾರ ಹೇಳಲಿ ಅಥವಾ ತಪ್ಪಾಯ್ತಂತ ಕೇಳಲಿ, ಈ ಒಂದು ಯೋಚನೆಯಲ್ಲಿ ವಿಚಾರಗಳನ್ನು ಮಾಡ್ತಾ ಇರ್ತಾರೆ. ಇದಕ್ಕೋಸ್ಕರ ದೈವ ದಿಂಡ್ರು ಏನೇನು ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಮಾಡ್ತಾ ಇರ್ತಾರೆ. ಆದರೂ ಕೂಡ ನಿಮಗೆ ನಿರೀಕ್ಷಿತ ಮಟ್ಟದಲ್ಲಿ ಪರಿಹಾರಗಳು ಸಿಕ್ಕಿರೋದಿಲ್ಲ. ತಾವು ಈ ವಿಚಾರದ ಆಲೋಚನೆಯಿಂದ ನರಳಾಟ ಅನುಭವಿಸ್ತಾ ಇರ್ತೀರ. ಇಂಥದ್ದು ಭಾಳಷ್ಟು ಸಮಸ್ಯೆಗಳಿಗೆ ಪರಿಹಾರನೂ ಹೇಳಿದ್ದೀವಿ, ಹಾಗೆ ಈ ಸಮಸ್ಯೆಗಳನ್ನು ದಿನೈಕವಾಗಿ ನೋಡ್ತಾ ಇರ್ತೀವಿ. ಹಾಗಾಗಿ ಹೇಳಬೇಕನ್ನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ಜೀವನದಲ್ಲಿ ನಂಬಿಕೆ ಎಂಬತಕ್ಕಂಥ ಒಂದು ಮಾಯೆಯಲ್ಲಿ ಆಟ ಆಡಿ ಇವತ್ತು ನೀವು ಮೋಸ ಹೋಗಿದ್ರೆ, ಆ ನಂಬಿಕೆಸ್ಥ ವ್ಯಕ್ತಿ ನಂಬಿಕೆ ದ್ರೋಹದಿಂದ ನಿಮ್ಮನ್ನು ದೂರ ಮಾಡಿದರೆ, ಅಥವಾ ಆ ನಂಬಿಕೆಯನ್ನು ನೀವು ಸರಿಪಡಿಸ್ಕೊಳ್ಬೇಕು, ಸರಿ ಮಾಡಿಕೊಳ್ಬೇಕು, ಆ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥ ಒಂದು ವಿಚಾರವನ್ನು ಪರಿಹಾರದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಆಕಳ ಹಸಿ ಹಾಲು ಅಥವಾ ದೇಸಿ ಹಸುವಿನ ಶುದ್ಧವಾಗಿರ್ತಕ್ಕಂಥ ಹಸಿ ಹಾಲು ಒಂದು ಲೋಟವನ್ನು ತೆಗೆದುಕೊಂಡು ಶುಕ್ರವಾರ ದಿವಸ ಅರಳಿ ಮರಕ್ಕೆ ಎರಿಬೇಕು. ಅದನ್ನು ಒಂದು 9 ಶುಕ್ರವಾರ ಅಥವಾ 11 ಶುಕ್ರವಾರ ಮಾಡಿ. ಹೀಗೆ ಮಾಡೋದ್ರಿಂದ ಆ ವ್ಯಕ್ತಿಯ ಹೆಸರನ್ನು ನೀವು ತಗೊಳ್ತಾ ಆ ಅರಳಿ ಮರಕ್ಕೆ ಹಾಕಿ. ಖಂಡಿತವಾಗಿ ನಿಮ್ಮ ಒಂದು ಅರ್ಥನಾದ, ನಿಮ್ಮ ಒಂದು ಮೂಕ ಗಾಯನ ಅಥವಾ ನಿಮ್ಮ ಒಂದು ಪ್ರೇಮದ ಒಂದು ಬಯಕೆ ಆ ಪ್ರಕೃತಿಯ ಒಡಲಿನಲ್ಲಿರ್ತಕ್ಕಂಥ ಶಾಂತತೆಯಲ್ಲಿ ಅದು ಕೂಡ ಹೋಗಿ ಅವನಿಗೆ ತಲುಪುವಂಥದ್ದಿರುತ್ತೆ. ಅಂದರೆ ಅದೊಂದು ವಿಸ್ಮಯ, ಅದು ಬಿಡಿ, ಅದು ವಿಷಯ. ಈ ಪರಿಹಾರ ತಂತ್ರ ನಿಮ್ಮ ಕಳೆದುಕೊಂಡಿರ್ತಕ್ಕಂಥ ಬಾಂಧವ್ಯ ಅಥವಾ ನಂಬಿಕಸ್ಥ ವ್ಯಕ್ತಿಯನ್ನು ಮರಳಿ ಪಡೆಯುವಂಥ ಅಥವಾ ಇಷ್ಟಪಟ್ಟಿದ್ದ ವಿಚಾರವನ್ನು ಗಳಿಸುವಂಥ ಶಕ್ತಿ ಸಾಮರ್ಥ್ಯ ಒದಗಿಸುತ್ತೆ ಎಂಬುದಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ಅರಳಿ ಮರಕ್ಕೆ ದೇಸಿ ಹಸುವಿನ ಒಂದು ಲೋಟ ಹಾಲನ್ನು ಶುಕ್ರವಾರ 9 ಶುಕ್ರವಾರ ಅಥವಾ 11 ಶುಕ್ರವಾರ ಎರೀರಿ. ಅಂದರೆ ಆ ಬುಡಕ್ಕೆ ಹಾಕಿ
ಖಂಡಿತ ಇದರಿಂದ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆಯ ಮಾತು. ನೀವು ಪ್ರಯತ್ನ ಮಾಡಿ ನೋಡಿ, ಖಂಡಿತ ಇದರಿಂದ ಫಲ ಸಿಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ತಾವು ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.